ಜೈ ಗುರುದೇವ್. ನನ್ನ ಹೆಸರು ಕೆ ಅಂಜಿನಪ್ಪ. ನಾನು ಇಲ್ಲಿ ಹರಪನಹಳ್ಳಿ ಪಟ್ಟಣದಲ್ಲಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಆ್ಯಕ್ಚುಲಿ ಈ ಕಾರ್ಯಕ್ರಮಕ್ಕೆ ದುರ್ಗೇಶ್ ಅವರು ಶಿಕ್ಷಕರ ಸಂಘವರು ಕಾರ್ಯಕ್ರಮ ಐತಿ ಭಾಗವಹಿಸಲಿ ಅಂತ ಹೇಳಿ ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿಯಲ್ಲಿ ತಿಳಿಸಿದರು. ಅವರು ನನಗೆ ತಿಳಿಸಿದರು. ಅವ್ರು ಏನಂದರೆ ವೇದಿಕೆಗೆ ನಮ್ಮನ್ನು ಕುಂದಿರಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಅಂತ ಏನೋ ಮನೋಭಾವನೆಯಿಂದ ಕೆಲವರು ಬಂದದ್ದು. ಬಟ್ ಅದು ನಾನು ಕಲರ್ ಅಂತ ಹೇಳಿ ಬಂದಾಗ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಸಣ್ಣ ಇಚ್ಛೆ ಆಯಿತು. ಯಾಕಂತಂದ್ರೆ ನನಗೆ ಒಂದು ಸ್ವಲ್ಪ ಈ ಸರ್ವೈಕಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಬೆಂಗಳೂರು, ಅಲ್ಲಿಂದ ಅದು ಸರಿಯಾಗೋದಕ್ಕೆ ಧರ್ಮಸ್ಥಳ ಇಲ್ಲೆಲ್ಲ ಹೋಗಿ ಬಂದೆ. ಆದರೂ ಇನ್ನೂ ನನ್ನ ಪ್ರಾಬ್ಲಮ್ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ನಾನು ಮನೆಯಾಗ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಣಾಯಾಮಗಳು ನನಗೆ ಸರಿಯಾಗಿ ಹೇಳ್ಕೊಟ್ಟಿರಲಿಲ್ಲ ಅನಿಸ್ತದೆ. ಯಾಕಂದರೆ ನಾನು ತಪ್ಪು ಮಾಡೋದ್ರಿಂದ ನನ್ನ ಪರಿಹಾರಗಳು ಸರಿಯಾದ ರೀತಿಯಲ್ಲಿ ನನಗೆ ಆಗ್ತಾ ಇರಲಿಲ್ಲ. ನಾನು ಇಲ್ಲಿ ಬಂದ ಮೇಲೆ ನಂದು ಈಗ ಒಂದು 80% ನನ್ನ ಸರ್ವೈಕಲ್ ಪ್ರಾಬ್ಲಮ್ಮು ನನಗಿದೆ. ಬಟ್ ನಾನು ಕೂಡ ಗುರುಗಳ ಆದೇಶವನ್ನು ಸಂಪೂರ್ಣವಾಗಿ ಪಾಲಿಸಿಲ್ಲ. ನನ್ನ ಕ್ಷಮೆ ಇರಲಿ ಅವರಲ್ಲಿ. ಯಾಕಂದರೆ ನನಗೆ ಕೆಲಸದ ಒತ್ತಡಗಳಿದ್ದಾವೆ. ಹಂಗಾಗಿ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ರಾ ಫುಡ್ಡನ್ನು ಒಂದೊಂದು ಸರಿಯಾಗಿ ಮದುವೆಗೆ ಹೋದಾಗ ತಪ್ಪಿಸ್ಕೊಂಡಿದ್ದೀನಿ. ಅವರು ಹೇಳೋದನ್ನು ನಾವು ಪಾಲಿಸಿದ್ರೆ 100% ಪಾಲಿಸಿದರೆ ನಾವು ಆಸ್ಪತ್ರೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನಾವು ಇದೇ ಯೋಗ, ಇದೇ ಪ್ರಾಣಾಯಾಮ, ಇದೇ ಧ್ಯಾನದಲ್ಲಿ ನಮ್ಮ ಎಲ್ಲ ಏನು 108 ಕಾಯಿಲೆಗಳು ಅಂತಾರಲ್ಲ, 108 ಅಲ್ಲ 1008 ಕಾಯಿಲೆಗಳಿದ್ರು ಇವನ್ನ ಬಗೆಹರಿಸ್ಕೊಳ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಆ ಗುರುಗಳು ಇಡೀ ದೇಶದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಸಮಾಜದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ನಾವೆಲ್ಲರೂ ಒಂದು ಅವ್ರು 100% ಅದನ್ನು ಏನೋ ಸರಿದೂಗಿಸ್ಬೇಕಂತ ಈಗ ಹೊರಟಿದ್ದಾರೆ. ನಾವು ಅದರಲ್ಲಿ ಒಂದು 10-20% ಅನ್ನಾದರೂ ನಾವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮನೋಭಾವನೆ ನನಗೆ ಈ ಕಾರ್ಯಕ್ರಮದಿಂದ ಮೂಡಿ ಬರ್ತದೆ. ಯಾಕಂತಂದರೆ ನಮ್ಮ ತಮ್ಮನ ಮಗ ಒಬ್ಬ ನಮ್ಮ ಆರ್ಮಿಗೆ ಹೋಗಿದ್ದಾನೆ. ಸುಮ್ಮನೆ ನಾನು ವಿಚಾರ ಮಾಡಿದೆ, ಎಷ್ಟು ಗಂಟೆಗೆ ಎದ್ದೇಳ್ತೀರಿ, ಏನು ಮಾಡ್ತೀರಿ ಹೆಂಗ ಅಂತಂದಿಗೆ. ಮತ್ತು ಅಲ್ಲಿ ನೀವು ಇಷ್ಟು ದೂರ ಹೋಗ್ಬೇಕು, ಲೇಟಾಗಿ ಹೋದ್ರೆ ಹೆಂಗ ಅಂತಂದು ಭಾಳ ಶಿಕ್ಷೆ ಕೊಡ್ತಾರೆ. ನೋಡಪ್ಪ, ನಾವೇನಾದರೂ ಟೈಮ್ ಸರಿ ಬರಲಿಲ್ಲ ಅಂತಂದು. ಗುರುಗಳು ನಿಮ್ಮ ಸಮಯ ಭಾಳ ಮುಖ್ಯ, ಸಮಯಕ್ಕೆ ಸರಿಯಾಗಿ ಬರಬೇಕು. ಸಮಯಕ್ಕೆ ಸರಿ ಬರದೇ ಇದ್ದಾಗ ಅವ್ರು ಒಂದೊಂದ್ಸಲ ಶಿಫ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಆ್ಯಕ್ಚುಲಿ ನಾವು ಸಮಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳದೆ ಹೋದರೆ ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯತೆಯೇ ಇಲ್ಲ. ನಾವು ಕೊಟ್ಟಿರೋದು 3,000, ಪಡೆದಿರ್ತಕ್ಕಂಥದ್ದು 3 ಕೋಟಿ ಲಾಭ ಪಡ್ಕೊಂಡಿರೋಂಥದ್ದು. ಯಾಕಂತಂದರೆ ಇವತ್ತು ನಮ್ಮ ದೇಶ ಎಲ್ಲರೂ ನಾನು ಗಳಿಸ್ಬೇಕು, ನಾನು ಶ್ರೀಮಂತನಾಗಬೇಕು, ನಾನು ಗಳಿಸ್ಬೇಕು, ನಾನು ಶ್ರೀಮಂತನಾಗಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು ಅಂತಕ್ಕಂಥ ಭಾವನೆ ಇಲ್ಲ. ಈ ಗುರುಗಳ ಕಾರ್ಯಕ್ರಮವನ್ನು ನಮ್ಮ ದೇಶದ ಎಲ್ಲ MLAಗಳಿಗೆ, ಎಲ್ಲ ಶ್ರೀಮಂತರಿಗೆ, ಎಲ್ಲ ಏನು ದೊಡ್ಡ ಏನು ಶ್ರೀಮಂತರಲ್ಲ ಆ ದೇಶದ ಎಲ್ಲ ಜನಗಳಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟರೆ ಏನಾದರೂ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನಕ್ಕೆ ಭಾರತದಲ್ಲಿ ತಪ್ಪೇನಿಲ್ಲ. ಗುರುಗಳು ವಹಿಸ್ತಕ್ಕಂಥ ಜವಾಬ್ದಾರಿಗಳನ್ನು ನಾವು ಒಂದು ಸ್ವಲ್ಪ ಮುಂದಿನ ನಿರ್ಮಾಣಗಳಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮ್ಮ ಸ್ನೇಹಿತರು ಯಾರು ನಮ್ಮ ಕಡೆ ಸೇರ್ಕೊಂತಾರೆ ಅಥವಾ ನಾನು ಅವ್ರ ಕಡೆ ಸೇರ್ಕೊಂಡು ಈ ಸಮಾಜದಲ್ಲಿರ್ತಕ್ಕಂಥ ರೋಗ ನಿವಾರಣೆ ಮಾಡಲಿಕ್ಕೆ, ಪ್ರಾಮಾಣಿಕತೆ ಹೆಚ್ಚಾಗಲಿಕ್ಕೆ ಮತ್ತು ನಮ್ಮ ದೇಶವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನು ಮಾಡಲಿಕ್ಕೆ ಇಂಥ ಗುರುಜಿಗಳಿಗೆ ನಮ್ಮೆಲ್ಲರ ಸಪೋರ್ಟನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಕೆಲಸಗಳನ್ನು ನಮಗೆ ಏನು ನಾವು ಮಾಡಬೇಕು ಅಂತಂದು ನಿರ್ಧಾರ, ನಾವು ಅದನ್ನು ಆ ಕೆಲಸಕ್ಕೆ ಹೋಗ್ಬೇಕಂತ ಬಂದೀವೋ ಅಥವಾ ನಮಗೆ ಓದಿದ ಕಾಲಿನ ಈ ಕೆಲಸ ಸಿಕ್ಕಾಯ್ತು ಅಂತನೋ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ನಮ್ಮ ಸಮಾಜದಲ್ಲಿ ಅದನ್ನು ನಾವು ಅರ್ಥಕೊಂಡು ನಮಗೆ ಬೇಕು ಏನು ಲಾಭ ಅಥವಾ ನನ್ನ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಬೇಕು ಅದನ್ನು ತೆಗೆದುಕೊಂಡು ಉಳಿದದ್ದನ್ನು ಇಡೀ ನನಗೆ ಎಲ್ಲ ಬೇಕು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಸಮಾಜ ಸೇವೆಗೆ ಮುಡುಪಿಟ್ಟು ನಾವು ಈ ಕೆಲಸ ಮಾಡ್ತಾ ಹೋದ್ರೆ ಇಡೀ ಪ್ರಪಂಚದಲ್ಲ, ಇನ್ನು ಪ್ರಪಂಚದಲ್ಲ, ಅಷ್ಟು ಪ್ರಪಂಚದಲ್ಲಿ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಭದ್ರ ಆಗ್ಬೋದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ. ಗುರೂಜಿಗಳು ನಮಗೆ ಪ್ರಾಮಾಣಿಕತೆ, ಈ ನಮ್ಮ ಕೆಲಸದಲ್ಲಿ ಶ್ರದ್ಧೆ, ಮತ್ತೆ ನಮ್ಮ ಸೇವೆ ಏನೈತಿ, ನಮ್ಮ ಅರಿವು ಏನಿದೆ, ನಾವೇನು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಮರೆತು
ನಮ್ಮ ಸ್ವಾರ್ಥ ಜೀವನವನ್ನು ನಡೆಸಕ್ಕೆ ಹಚ್ಚಿದ್ದೀವಿ. ಆದಷ್ಟು ಮಟ್ಟಿಗೆ ನಾವು ಏನು ಇಲ್ಲಿ ಬಂದಿದ್ದೀವಿ, ಎಷ್ಟು ಜನಕ್ಕೆ ಸಾಧ್ಯತೆ ಐತೆ ಅಷ್ಟು. ಇಲ್ಲಿ ಈ ಊರ ಒಂದಂತಲ್ಲ, ನಮ್ಮ ಸಂಬಂಧಿಕರ ಊರುಗಳಾಗಲಿ ಇನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಮಗೆ ಪರಿಚಯ ಇರ್ತಾರ ಅಲ್ಲಲ್ಲಿ ಜನವನ್ನ ಸೇರಿಸಿ ಈ ಕಾರ್ಯಕ್ರಮವನ್ನು ಕೊಡುವುದರಿಂದ ಪ್ರಾಮಾಣಿಕತೆ, ರೋಗ ನಿರೋಧಕ ಸಮಾಜವನ್ನ ಕಟ್ಟಲಿಕ್ಕೆ ನಾವು ತೊಡಗಿಸಿ. ಅಂದ್ರೆ ಈಗೇನು ಈ ನಮ್ಮ ಮನುಷ್ಯನಲ್ಲಿ ಇರ್ತಕ್ಕಂಥ ಕಾಯಿಲೆಗಳದವಲ್ಲ, 3% ಅಲ್ಲ 100% ಕಾಯಿಲೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಐತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ನನಗೇನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗುರೂಜಿಗಳಿಗೆ ನನ್ನ ಶಿರಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸಿ